ಪ್ರಿಯರಾದವರೇ, ಚೆನ್ನಾಗಿದ್ದೀರಾ? ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ಕ್ರಿಸ್ತನು ಈ ದಿನ ಕೂಡ ನಿಮ್ಮನ್ನು ದೃಷ್ಟಿಸಿ ನೋಡುತ್ತಾ ಇದ್ದಾನೆ, ನಿಮ್ಮ ಮೇಲೆ ಅಕ್ಕರೆಯಿಂದ ಇದ್ದಾನೆ. ತಾಯಿ ತನ್ನ ಕೈಗೂಸನ್ನು ಎಷ್ಟು ಗಮನಿಸುತ್ತಲೇ ಇರುತ್ತಾರೆ ಅಲ್ಲವಾ? ನೋಡುತ್ತಲೇ ಇರುತ್ತಾರೆ. ಅದು ಚೆನ್ನಾಗಿ ನಿದ್ರಿಸುತ್ತಾ ಇದೆಯಾ, ಅದು ಚೆನ್ನಾಗಿ ಆಹಾರ ಸೇವಿಸುತ್ತಾ ಇದೆಯಾ, ತಕ್ಕ ಬೆಳವಣಿಗೆ ಇದೆಯಾ ಎಂಬುದಾಗಿ ಚೆನ್ನಾಗಿ ಗಮನಿಸುತ್ತಾ ಇರುತ್ತಾರೆ. ಅದೇ ರೀತಿಯ ದೇವರು ಕೂಡ ತಾಯಿಯ ಹೃದಯ ಉಳ್ಳವರು. ಆತನು ನಮ್ಮನ್ನು ದೃಷ್ಟಿಸಿ ನೋಡಿ, ನನ್ನ ಮಗು, ನನ್ನ ಮಕ್ಕಳು ನನ್ನನ್ನು ಹಿಂಬಾಲಿಸುತ್ತಾ ಇದ್ದಾರೆ, ಅವರು ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕು, ಅವರು ಬೆಳವಣಿಗೆ ಹೊಂದಬೇಕೆಂದು ದೇವರು ಬಯಸುತ್ತಾರೆ. ಹೌದಾ ಎಂದು ಕೇಳುತ್ತೀರಾ? ಒಂದು ಸತ್ಯವೇದ ವಾಕ್ಯ ನೋಡಿರಿ. 1 ಪೇತ್ರ 2ನೇ ಅಧ್ಯಾಯ 2ನೇ ವಾಕ್ಯ, ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ ಎಂಬುದಾಗಿ. ಈ ಸತ್ಯವೇದ ಇದೆ ಅಲ್ಲವ, ದೇವರ ವಾಕ್ಯಗಳು, ಇದು ಪಾರಮಾರ್ಥಿಕವಾದ ಶುದ್ಧ ಹಾಲು, ಯಾವುದೇ ಕಲಬೆರಕೆ ಇಲ್ಲದ ಶುದ್ಧ ಹಾಲು. ಇದನ್ನು ನಾವು ಬಯಸುತ್ತಾ ಇರಬೇಕಂತೆ. ಈಗ ಹೊಸದಾಗಿ ಹುಟ್ಟಿದಂಥ ಮಗು ಈಗ ತಾನೇ ಹೊಸದಾಗಿ ಹುಟ್ಟಿದೆ, ಅದು ಹುಟ್ಟಿ ಒಂದು ವಾರ 2 ವಾರ ಆಗಿದೆ ಅಂದರೆ, ಹೊಸದಾಗಿ ಹುಟ್ಟಿದಂಥ ಮಗು ಪದೇ ಪದೇ ಆಗಾಗ ಅಳುತ್ತಾ ಇರುತ್ತದೆ. ನೋಡಿದ್ದೀರಾ? ನಾವು ಬೆಳೆದು ದೊಡ್ಡವರಾದವರು ದಿನಕ್ಕೆ 3 ಬಾರಿ ಆಹಾರ ತೆಗೆದುಕೊಳ್ಳುತ್ತೇವೆ. ಚಿಕ್ಕ ಮಗು ಆ ರೀತಿ ಅಲ್ಲ, ಪದೇ ಪದೇ ಹಸಿದ ಕೂಡಲೇ ಅಳುತ್ತದೆ. ಆಗ ತಾಯಿ ಅದಕ್ಕೆ ಹಾಲು ಕೊಟ್ಟ ಕೂಡಲೇ ಅದು ಸುಮ್ಮನಾಗುತ್ತದೆ. ಅದು ಆಗಾಗ್ಗೆ ಅಳುತ್ತಲೇ ಇರುತ್ತದೆ. ಅಯ್ಯೋ ಇದು ರಾತ್ರಿ, ಅಯ್ಯೋ ಮಧ್ಯರಾತ್ರಿ ಎಂಬುದಾಗೆಲ್ಲ ನೋಡುವುದೇ ಇಲ್ಲ. ಮಧ್ಯರಾತ್ರಿ, ಮುಂಜಾನೆ, ಯಾವಾಗ ಬೇಕಾದರೂ ಅದು ಹಸುವಿನಿಂದ ಅಳುತ್ತದೆ. ಆ ಒಂದು ಹಾಲನ್ನೋದು ಕೇಳುತ್ತದೆ, ಆ ಒಂದು ಭಯಕ್ಕೆ. ಅದನ್ನೇ ದೇವರು ಹೇಳುತ್ತಾರೆ, ನೀವು ಬೆಳೆಯುವಂತೆ ಹೊಸದಾಗಿ ಹುಟ್ಟಿದ ಹಸು ಮಕ್ಕಳಂತೆ. ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು. ಆತ್ಮಿಕವಾದ ಹಂತಗಳಲ್ಲಿ ಮಕ್ಕಳಾಗಿ ಇರಬಾರದು, ಬೆಳೆಯಬೇಕು. ಒಂದು ಮಗು 2 ವರ್ಷವಾದರೂ ಕೂಡ ಕೈಗೂಸಿನಂತೆ ಕೈಯಲ್ಲೇ ಇದ್ದರೆ ಹೆತ್ತ ತಾಯಿಗೆ ಅದು ಸಂತೋಷವಾ? ಇಲ್ಲ ಅಲ್ಲವಾ? ನಾನು ಹಾಲು ಕುಡಿಸುತ್ತಲೇ ಇದ್ದೇನೆ, ಚಿಕ್ಕ ಮಗುವಾಗಿಯೇ ಇದೆ ಅಂದರೆ ಅದು ಸಂತೋಷ ಇಲ್ಲ ಅಲ್ಲವಾ? ಬೆಳೆಯಬೇಕು. ಅದೇ ರೀತಿಯಾಗಿ ದೇವರು ಕೂಡ ನನ್ನ ಮಕ್ಕಳು ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು, ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ಬೆಳೆಯಬೇಕು, ಪರಿಶುದ್ಧತೆಯಲ್ಲಿ, ನೀತಿವಂತಿಕೆಯಲ್ಲಿ ಬೆಳೆಯಬೇಕು. ಹಾಗಾದರೆ ಇದಕ್ಕೆ ಏನ್ ಮಾಡಬೇಕಂತೆ? ಈ ವಾಕ್ಯಗಳು ಇದೆ ಅಲ್ಲವಾ, ಇದುವೇ ಹಾಲು, ಪಾರಮಾರ್ಥಿಕವಾದ ಶುದ್ಧ ಹಾಲು. ತಾಯಿಯ ಹಾಲು ನೋಡಿರಿ, ಶುದ್ಧವಾದಂಥ ಒಂದು ಹಾಲು. ಆದ್ದರಿಂದಲೇ ಡಾಕ್ಟರ್ಸ್ ಹೇಳುತ್ತಾರೆ, ಹುಟ್ಟಿದ ಕೆಲ ತಿಂಗಳುಗಳು ತಾಯಿ ಹಾಲನ್ನು ಮಾತ್ರ ಕೊಡಬೇಕು. ಹೊರಗೆ ಕೆಲವೊಂದು ಹಾಲೆಲ್ಲ ಸಿಗುತ್ತದಲ್ಲವ, ಅದನ್ನೆಲ್ಲ ಕೊಡಬಾರದು. ಅದರಲ್ಲಿ ಕಲಬೆರಕೆ ಇರುವಂಥ ಸಾಧ್ಯತೆ ಇದೆ. ಶುದ್ಧವಾದ, ಯಾವುದೇ ಕಲಬೆರಕೆ ಇಲ್ಲದ ಆರೋಗ್ಯವಾದಂಥ ಹಾಲು ಅಂದರೆ ಅದು ತಾಯಿಯ ಹಾಲು. ಆದ್ದರಿಂದಲೇ ತಾಯಿ ಹಾಲನ್ನು ಕೊಟ್ಟು ನೀವು ಬೆಳೆಸಬೇಕೆಂಬುದಾಗಿ ಹೇಳುತ್ತಾರೆ. ಅಂದರೆ ಯಾವುದೇ ಕಳಂಕವಿಲ್ಲದ ಪಾರಮಾರ್ಥಿಕವಾದ ಶುದ್ಧ ಹಾಲು ಅಂದರೆ ಸತ್ಯವೇದ ವಾಕ್ಯಗಳು. ಈ ವಾಕ್ಯಗಳನ್ನು ನೀವು ಬಯಸಬೇಕಂತೆ. ಯಾವ ರೀತಿಯಾಗಿ ಚಿಕ್ಕ ಮಗು ಆಗಾಗ್ಗೆ ಹತ್ತು ಆ ಹಾಲನ್ನು ಪಡೆದುಕೊಳ್ಳುತ್ತದೋ, ಅದೇ ರೀತಿಯಾಗಿ ನಿಮ್ಮ ಹೃದಯದಲ್ಲಿ ವಾಕ್ಯದ ಕುರಿತಾದಂಥ ದಾಹ, ಬಯಕೆ ಇರಬೇಕು. ಆಗಾಗ ಓದಬೇಕು, ಆಗಾಗ ಧ್ಯಾನಿಸಬೇಕು. ಆದ್ದರಿಂದ ಈ ವಾಕ್ಯದ ಮೇಲೆ ನೀವು ದಾಹದಿಂದ ಇರಬೇಕು. ಬೆಳಗ್ಗೆ ಎದ್ದ ಕೂಡಲೇ ದೇವರ ವಾಕ್ಯವನ್ನು ಓದಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಆ ದಾಹ ನಮ್ಮಲ್ಲಿ ಇರಬೇಕು. ಓದಿ ನಾವು ಅರಿತುಕೊಳ್ಳಬೇಕು, ಆ ವಾಕ್ಯ ನಮ್ಮ ಹೃದಯದಲ್ಲಿ ಬರಬೇಕು. ಆಗಲೇ ನಾವು ಆತ್ಮಿಕ ಜೀವಿತದಲ್ಲಿ ಬೆಳೆಯಲು ಸಾಧ್ಯ. ನಿಮ್ಮ ಜೀವಿತದಲ್ಲಿ ಹೇಗೆ ಯಾವಾಗಲೂ ಸತ್ಯವೇದವನ್ನು ಜೊತೆಗೆ ಇಟ್ಟುಕೊಂಡಿರುತ್ತೀರಾ? ನೀವು ಯೋಚಿಸಿ ನೋಡಿರಿ. ಕೆಲಸಕ್ಕೆ ಹೋಗುವಾಗಲೂ ಕೂಡ ಒಂದು ಹೊಸ ಒಡಂಬಡಿಕೆಯನ್ನು ಇಟ್ಟುಕೊಳ್ಳಬಹುದು. ನಾನು ನೋಡಿರಿ, ನನ್ನ ಬ್ಯಾಗ್ನಲ್ಲಿ ಯಾವಾಗಲೂ ಕೂಡ ಒಂದು ಹೊಸ ಒಡಂಬಡಿಕೆ ಇದ್ದೇ ಇರುತ್ತದೆ. ನನ್ನ ಪೆಟ್ಟಿಗೆಯಲ್ಲಿ ಯಾವಾಗಲೂ ಇರುತ್ತದೆ. ನಾನು ವಿಮಾನ ನಿಲ್ದಾಣಗಳಿಗೆ ಹೋಗುವಾಗ, ವಿಮಾನದಲ್ಲಿ ಪ್ರಯಾಣ ಮಾಡುವಾಗ, ಎಲ್ಲಾದರೂ ಹೋಗುತ್ತಾ ಇರುವಾಗ, ಒಬ್ಬನೇ ಕುಳಿತಿರುವಾಗ, ಅವಕಾಶ ಸಿಗುವಾಗಲೆಲ್ಲ ಹೊಸ ಒಡಂಬಡಿಕೆಯನ್ನು ತೆಗೆದುಕೊಂಡು ಓದುವೆ. 1-2 ಅಧ್ಯಾಯಗಳನ್ನು ಓದಿ, ಅಂದರೆ ಆ ರೀತಿ ಪದೇ ಪದೇ ಆ ವಾಕ್ಯಗಳನ್ನು ಓದುತ್ತಾ ನಮಗೆ ತಿಳಿಯದೆ ನಮ್ಮೊಳಗೆ ಪರಿಶುದ್ಧತೆ ಹೆಚ್ಚುತ್ತದೆ, ನಂಬಿಕೆ ಹೆಚ್ಚುತ್ತದೆ, ದೇವರ ಮೇಲೆ ಪ್ರೀತಿ ಹೆಚ್ಚುತ್ತದೆ, ಆತ್ಮಿಕ ಜೀವಿತದಲ್ಲಿ ಒಂದು ಬೆಳವಣಿಗೆ ಉಂಟಾಗುತ್ತದೆ. ನೀವು ಕೂಡ ನಿಮ್ಮ ಬ್ಯಾಗ್ನಲ್ಲಿ ಒಂದು ಹೊಸ ಒಡಂಬಡಿಕೆಯನ್ನು ಇಟ್ಟುಕೊಳ್ಳಿರಿ. ನೀವೆಲ್ಲೇ ಹೋದರೂ ಕೂಡ ಅದು ಇರಬೇಕು. ಅದೇ ಸೆಲ್ಫೋನಲ್ಲಿ ಇದೆ ಅಲ್ಲವಾ, ಅದನ್ನೆಲ್ಲ ನೀವು ದಯಮಾಡಿ ತೋರಿಸಬೇಡಿ. ಅದು ಏನೋ ಒಂದು ಎಮರ್ಜೆನ್ಸಿಗೆ ಉಪಯೋಗಿಸುವುದಕ್ಕೆ ಅಷ್ಟೇ. ನೀವು ಪ್ರಿಂಟ್ ಮಾಡಲ್ಪಟ್ಟಂತ ಒಂದು ಹೊಸ ಒಡಂಬಡಿಕೆಯನ್ನು ಇಟ್ಟುಕೊಳ್ಳಿರಿ, ಅದನ್ನು ಓದಿರಿ. ನೀವು ಬೈಬಲ್ ಓದುತ್ತಾ ಇದ್ದೀರಿ ಎಂದು ಇತರರು ನೋಡಲಿ, ಅದರಲ್ಲೇನು ತಪ್ಪಿದೆ? ಯಾಕೆ ನಾಚಿಕೆ ಪಡಬೇಕು? ಸೆಲ್ಫೋನ್ನ ಒಳಗೆ ಎಲ್ಲ ಅಶುದ್ಧ ಕಾರ್ಯಗಳು ಕೂಡ ಅದರೊಳಗೆ ಇದೆ. ಆದ್ದರಿಂದ ಪ್ರತ್ಯೇಕವಾಗಿ ಒಂದು ಬೈಬಲನ್ನು ತೆಗೆದಿಟ್ಟುಕೊಳ್ಳಿರಿ, ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರಲಿ. ಇಂದು ಟ್ರೆಂಡ್ ಎಲ್ಲ ಬದಲಾಗುತ್ತಾ ಇದೆ, ಮೊಬೈಲ್ ಎಂದು ಅನೇಕ ಸೇವಕರು ಕೂಡ ದಯಮಾಡಿ ಆ ರೀತಿಯಾಗಿ ಮಾಡಬೇಡಿ. ಒಂದು ಪ್ರಿಂಟೆಡ್ ಸತ್ಯವೇದವನ್ನು ದಯಮಾಡಿ ಕೈಯಲ್ಲಿ ಇಟ್ಟುಕೊಳ್ಳಿರಿ. ಪಾಸ್ಟರ್ಸ್ಗಳು, ಸೇವಕರು ಪ್ರಸಂಗ ಮಾಡುವಾಗ ಟ್ಯಾಬ್ನಲ್ಲಿ ಇದೆ, ಸೆಲ್ಫೋನ್ನಲ್ಲಿ ಇದೆ ಎಂಬುದಾಗಿ ಹೇಳಬೇಡಿ. ಅದೆಲ್ಲ ಇದ್ದರೂ ಕೂಡ ಖಂಡಿತ ಬೈಬಲ್ ಕೈಯಲ್ಲಿ ಇರಲೇಬೇಕು.
ನೋಡುವಂಥ ಜನರಿಗೆ ಇವರು ಸತ್ಯವೇದದ ಮೂಲಕ ಬೋಧಿಸುತ್ತಾ ಇದ್ದಾರೆಂಬುದು ತಿಳಿಯಬೇಕು. ಇಲ್ಲಾಂದರೆ ಸೆಲ್ಫೋನ್ ನೋಡಿ ಏನೋ ಹೇಳುತ್ತಾರೆ, ಟ್ಯಾಬನ್ನು ನೋಡಿಕೊಂಡು ಏನೋ ಮಾತನಾಡುತ್ತಾರೆ ಎಂಬುದಾಗಿ ಅಂದುಕೊಳ್ಳುವಂತೆ ಮಾಡಬಾರದು. ಸತ್ಯವೇದದಿಂದ ವಾಕ್ಯಗಳನ್ನು ಹೇಳಬೇಕು, ಅದರ ಮೇಲೆ ದಾಹ ಇರಬೇಕು. ಪ್ರಸಂಗ ಮಾಡುವುದಕ್ಕಾಗಿ ಸತ್ಯವೇದ ಓದುವಂಥದ್ದು ಅಲ್ಲ. ಮುಂಜಾನೆ ಎದ್ದು ನನಗಾಗಿ ನಾನು ಓದಿ ಪ್ರಾರ್ಥಿಸುವೆ, ಅದರ ನಂತರವೇ ಪ್ರಸಂಗಕ್ಕೆ ಸಿದ್ಧ ಮಾಡುವುದು. ನಾನು ಬೆಳೆಯಬೇಕಲ್ಲ, ನನ್ನ ಪರಿಶುದ್ಧತೆಯಲ್ಲಿ ಬೆಳೆಯಬೇಕು, ಆತ್ಮಿಕ ಜೀವಿತದಲ್ಲಿ ಬೆಳೆಯಬೇಕು, ಆತ್ಮಿಕ ಅನುಭವಗಳಲ್ಲಿ ಬೆಳೆಯಬೇಕಲ್ಲವ. ಈ ಸತ್ಯವೇದವೇ ಅದಕ್ಕೆ ಅವಶ್ಯ. ಆದ್ದರಿಂದ ವಾಕ್ಯದ ಮೇಲೆ ದಾಹದಿಂದ ಇರಿ, ಇಂದು ಅದಕ್ಕೆ ಒಪ್ಪಿಸಿ ಕೊಡಿರಿ. ದೇವರೇ, ಸತ್ಯವೇದ ವಾಕ್ಯಗಳು ಎಂಬಂಥ ಪಾರಮಾರ್ಥಿಕವಾದ ಶುದ್ಧ ಹಾಲಿಗಾಗಿ ಸ್ತೋತ್ರ. ನಾನು ಬೆಳೆಯಬೇಕೆಂದು ನೀವು ಬಯಸುತ್ತೀರಿ. ಅದಕ್ಕೆ ಈ ವಾಕ್ಯದ ಮೇಲೆ ಯಾವಾಗಲೂ ಕೂಡ ದಾಹದಿಂದ ಇರಬೇಕು, ಓದಬೇಕು, ಧ್ಯಾನಿಸಬೇಕು, ವಾಕ್ಯಗಳನ್ನು ನನ್ನ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳಬೇಕು. ಅದಕ್ಕೆ ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.